ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಲೈಕ್ ಜಸ್ಟ್ ಡೆಮೋ ಪೀಸ್ ತರ ಬೇಕಾ ಇಲ್ಲ ವರ್ಕಿಂಗ್ ತರ ಬೇಕಾ? ಲೈಕ್ ಜಸ್ಟ್ ಡೆಮೋ ಪೀಸ್ ತರ ಬೇಕಾ ಇಲ್ಲ ವರ್ಕಿಂಗ್ ತರ ಬೇಕಾ? ಡೆಮೋ ರೀತಿ ಲಿಂಗ ಬೇಕಾ, ವರ್ಕಿಂಗ್ ರೀತಿ ಬೇಕಾ? ಆಪರೇಷನ್ ಶಾಕಿಂಗ್ ಮಾಹಿತಿ ಕೊಟ್ಟ ಟ್ರಾನ್ಸ್ಜೆಂಡರ್. ಭಾರತದಲ್ಲಿ 5 ಲಕ್ಷಕ್ಕೂ ಅಧಿಕ ತೃತೀಯ ಲಿಂಗಿಯರು ಇರುವ ಬಗ್ಗೆ 2011ರ ಗಣತಿಯ ಅಂಕಿಅಂಶ ಹೇಳ್ತಿದೆ. ಇದರ ಬಳಿಕ ದೇಶದಲ್ಲಿ ಗಣತಿ ನಡೆಯದೇ ಇರುವ ಕಾರಣ ಸಂಖ್ಯೆ ನಿಖರವಾಗಿ ತಿಳಿದು ಬರ್ತಾ ಇಲ್ಲ. ಆದ್ರೆ ಇದರಲ್ಲಿ ಅದೆಷ್ಟೋ ಮಂದಿ ಲಿಂಗ ಪರಿವರ್ತನೆ ಮಾಡ್ಕೊಳ್ತಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ ಅತ್ತ ಗಂಡು ಅಲ್ಲದೆ ಇತ್ತ ಹೆಣ್ಣು ಅಲ್ಲದೆ ಜನಿಸಿದ ಅಪ್ಪ ಅಮ್ಮಂದಿರಿಂದಲೇ ಕಡೆಗಣೆಗೆ ಒಳಗಾದವರು ಅದೆಷ್ಟೋ ಮಂದಿ ಇದ್ದಾರೆ. ಸಮಾಜದಿಂದಲೂ ಬಹಿಷ್ಕೃತಗೊಂಡಿರುವ ಈ ಸಮುದಾಯದವರಲ್ಲಿ ಕೆಲವರು ಎಲ್ಲಾ ರೀತಿಯ ಅಡೆತಡೆಗಳನ್ನ ಮೀರಿ ಸೆಲೆಬ್ರಿಟಿಗಳಾಗ್ತಿದ್ದಾರೆ. ತಮ್ಮದೇ ಉದ್ಯಮವನ್ನ ಸ್ಥಾಪಿಸಿ ಮಾದರಿಯಾಗ್ತಿದ್ದಾರೆ. ಯಾರಿಗೂ ಕಮ್ಮಿ ಇಲ್ಲ ಎನ್ನುವ ರೀತಿಯಲ್ಲಿ ಪ್ರಸಿದ್ಧಿ ಹೊಂದಿದ್ದು ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಚಾಪು ಮೂಡಿಸುತ್ತಿದ್ದಾರೆ. ಇಂಥವರಲ್ಲಿ ಹಲವರು ಲಿಂಗ ಪರಿವರ್ತನೆ ಮಾಡಿಕೊಂಡಿರೋದು ಇದೆ. ಆದ್ರೆ ಇದೊಂದು ಜೀವನ ಪರ್ಯಂತ ಮಾಡಿಕೊಳ್ಳಬೇಕಾದ ಚಿಕಿತ್ಸೆ. ಬಲು ದುಬಾರಿ ಮಾತ್ರವಲ್ಲದೆ ಅತ್ಯಂತ ನೋವಿನ, ಅತ್ಯಂತ ಭಯಾನಕ ಎನ್ನುವಂತಹ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಿದ್ದಾರೆ. ಇಂಥವರು ತಾವು ಅನುಭವಿಸುವ ನೋವನ್ನ ಆಪರೇಷನ್ ವೇಳೆ ಅನುಭವಿಸುವ ಯಾತನೆ ಜೊತೆಗೆ ಸಮಾಜದ ಕಣ್ಣಿನಿಂದ ಕಡೆಗಡೆಗೆ ಒಳಗಾಗಿರುವ ತಮ್ಮ ಆ ಅನುಭವಗಳನ್ನ ಹಂಚಿಕೊಳ್ಳುವಾಗ ಎಂತವರು ಕೂಡ ಕಣ್ಣೀರಾಗಬೇಕು. ಇದರ ಹೊರತಾಗಿ ಇವರನ್ನ ತಾತ್ಸಾರದಿಂದ ನೋಡುವ ದೊಡ್ಡ ವರ್ಗವೇ ಇದೆ. ಇದೀಗ ಲಿಂಗ ಪರಿವರ್ತನೆ ಮಾಡಿಕೊಳ್ಳುವ ಬಗ್ಗೆ ಹಾಗೂ ಅದಕ್ಕೆ ತಗುಲುವ ವೆಚ್ಚಗಳ ಬಗ್ಗೆ ಟ್ರಾನ್ಸ್ಜೆಂಡರ್ ಒಬ್ಬರು ಮಾತನಾಡಿರುವ ವಿಡಿಯೋ ವೈರಲ್ ಆಗ್ತಿದೆ. ನಾರ್ಮಲ್ ಏನಾದರೂ ಸರ್ಜರಿ ಬೇಕು ಅಂತಲ್ಲ ಅಂದರೆ 1 ಲ್ಯಾಕಲ್ಲಿ ಇದೆ, 3 ಲ್ಯಾಕಲ್ಲಿ ಇದೆ, ಓಕೆನಾ, 4 ಲ್ಯಾಕಲ್ಲಿ ಇದೆ. ನೀವು ಹೆಂಗೆ ಲೈಕ್ ಅದರಲ್ಲಿ ಲೈಕ್ ಇನ್ಸೈಡ್ ಹೋಗೋದು ಆ ಥರದ್ದೆಲ್ಲನೂ ತುಂಬ ಅಂದರೆ ತುಂಬ ಚೇಂಜಸ್ ಇರುತ್ತೆ. ಲೈಕ್ ಜಸ್ಟ್ ಡೆಮೋ ಪೀಸ್ ಥರ ಬೇಕಾ ಇಲ್ಲ ವರ್ಕಿಂಗ್ ಥರ ಬೇಕಾ? ಅದೆಲ್ಲನೂ ಇವಾಗ ಚೇಂಜಸ್ ಆಗಿದೆ. ಇನ್ನೂ ಇದರಲ್ಲಿ ಏನು ಅಂತೆಲ್ಲ ಅಂದರೆ ತುಂಬ ಜನ ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರ ಹೋಗ್ಬಿಟ್ಟು ಎಲ್ಲನೂ ಫೇಸ್ ಎಲ್ಲ ಸರ್ಜರಿ ಎಲ್ಲನೂ ಮಾಡಿಸ್ತಾ ಇರ್ತಾರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.